ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯೆ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಮರಾಠಿ ಮಾತನಾಡದ ಕಂಡಕ್ಟರ್ ಮೇಲೆ ಹಲ್ಲೆ ಹಿನ್ನೆಲೆ ಬೋಧಿ ಮುಚ್ಚಿದ ಕೆಂಡದಂತಿದೆ ಕುಂದಾನಗರಿ ಬೆಳಗಾವಿ. ಕರ್ನಾಟಕದಿಂದಲೂ ಕೆಎಸ್ಆರ್ಟಿಸಿ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಈಗ ಬೆಳಗಾವಿಯಿಂದ ನಿತ್ಯ 90 ಬಸ್ಗಳ ಕಾರ್ಯಾಚರಣೆ ನಡೆಯುತ್ತೆ. ಪೊಲೀಸರ ಸೂಚನೆ ಮೇರೆಗೆ ಬಸ್ ಸಂಚಾರ ಸ್ಟಾಪ್ ಮಾಡಲಾಗಿದೆ. ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿಯವರೆಗೆ ಸಂಚಾರ ಮಾಡ್ತಾ ಇದ್ದಾವೆ. ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯೆ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮರಾಠಿ ಮಾತನಾಡದ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಈಗ ಕುಂದಾನಗರಿ ಬೆಳಗಾವಿ ಹೊತ್ತಿ ಉರಿತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತಿದೆ. ಒಳಗೊಳಗೆ ಸಂಘಟನೆಯವರು ಕುದಿತಾ ಇದ್ದಾರೆ. ಯಾವಾಗ ಏನು ಬೇಕಾದರೂ ಆಗಬಹುದು. ಕರ್ನಾಟಕದ ಗಡಿಯವರೆಗೆ ಮಾತ್ರ ಬಸ್ಗಳು ಬರ್ತಾ ಇದ್ದಾವೆ. ಇತ್ತ ಕರ್ನಾಟಕದಿಂದಲೂ ಕೆಎಸ್ಆರ್ಟಿಸಿ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಬೆಳಗಾವಿಯಿಂದ ನಿತ್ಯ 90 ಬಸ್ಗಳು ಓಡಾಡ್ತವೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. 90 ಬಸ್ಗಳು ಓಡಾಡ್ತವೆ. ಪಾಪ ಇವತ್ತು ಎಷ್ಟು ಜನರಿಗೆ ತೊಂದರೆ ಆಗ್ಬೋದು. ಅಲ್ಲಿನ ಪುಂಡರಿಂದ ಇಂಥ ಸಮಸ್ಯೆ ಆಗ್ತಾ ಇದೆ ನೋಡಿ. ಪೊಲೀಸರ ಸೂಚನೆ ಮೇರೆಗೆ ಬಸ್ ಸಂಚಾರವನ್ನು ಸ್ಟಾಪ್ ಮಾಡಲಾಗಿದೆ. ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿಯವರೆಗೆ ಸಂಚಾರ ಮಾಡ್ತಾ ಇದ್ದಾವೆ ಬಸ್ಗಳು. ಮಹಾರಾಷ್ಟ್ರದ ಗಡಿಯವರೆಗೆ ಮಾತ್ರ ಹೋಗ್ತಾ ಇದ್ದಾವೆ. ಅಲ್ಲಿಂದ ಆಚೆ ಹೋಗ್ತಾ ಇಲ್ಲ ಬಸ್ಗಳು. ಮಹಾರಾಷ್ಟ್ರದ ಬಸ್ಸುಗಳು ಕೂಡ ಗಡಿಯವರೆಗೆ ಬಂದು ವಾಪಸ್ ಹೋಗ್ತಾ ಇದ್ದಾವೆ. ಬೆಳಗಾವಿಯಿಂದ ಮಹಾರಾಷ್ಟ್ರದ ವಿವಿಧ ನಗರಗಳಿಗೆ ನಿತ್ಯ 90 ಬಸ್ಗಳು ಓಡಾಡ್ತವೆ. ಪೊಲೀಸರ ಸೂಚನೆಯ ಮೇರೆಗೆ ಸಂಜೆ 7ಕ್ಕೆ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಬೆಳಗಾವಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಸೃಷ್ಟಿಯಾಗಿರೋದು. ಈಗ ಬಸ್ಗಳು ಕೂಡ ಓಡಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಸಲಿಗೆ ಹೆಂಗಿದೆ ಈಗ ಅಲ್ಲಿನ ವಾತಾವರಣ? ರಾಮ್, ಏನಂತಂದ್ರೆ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದಲ್ಲಿ ಕೂಡ ಅಲ್ಲಿ ನಮ್ಮ ಕರ್ನಾಟಕ ಬಸ್ಗಳಿಗೆ ಭಗವಾ ಧ್ವಜ ನೆಟ್ಟು ಕರ್ನಾಟಕದ ಮೇಲೆ ಒಂದ್ ರೀತಿಯಲ್ಲಿ ದಬ್ಬಾಳಿಕೆಯನ್ನ ಮಾಡ್ತಕ್ಕಂತ ಮರಾಠಿ ಪೌಡ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಕರ್ನಾಟಕದಿಂದ ಮಹಾರಾಷ್ಟ್ರ, ಕೊಲ್ಲಾಪುರ, ಪುಣೆ ಹೋಗುವಂತ ಬಸ್ಗಳನ್ನ ನಿನ್ನೆ ಸಾಯಂಕಾಲ 7 ಗಂಟೆಯಿಂದನೇ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದ್ ಮಾಡಲಿಕ್ಕೆ ಈಗಾಗಲೇ ಒಂದು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಅವರು ಸದ್ಯ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳನ್ನ ಹುಗ್ನಳ್ಳಿ ಚೆಕ್ ಪೋಸ್ಟ್ ಮುಖಾಂತರ ಮಾತ್ರ ಅಲ್ಲಿ ತನಕ ಮಾತ್ರ ಬಸ್ನ ಬಿಡ್ಲಿಕ್ಕೆ ಈಗಾಗಲೇ ಅನುಕೂಲವನ್ನು ಮಾಡ್ತಿದ್ದಾರೆ. ಅಲ್ಲಿಂದ ಮಹಾರಾಷ್ಟ್ರ ಬಸ್ಗಳನ್ನ ಹತ್ತಿ ಹೋಗ್ಲಿಕ್ಕೆ ಪ್ರಯಾಣಿಕರಿಗೆ ಒಂದ್ ರೀತಿ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳಲಾಗ್ತಾ ಇದೆ. ಅಲ್ಲದೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಿಂದ ಹೋಗಿರುವಂತ ಬಸ್ಗಳ ಮೇಲೆ ಏನಂತಂದ್ರೆ ಮರಾಠಿ ಭಾಷಿಕರು ಪುಂಡಾಟ ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ಕಪ್ಪು ಮಚ್ಚಿ ಬಡದು ತಮ್ಮ ಪುಂಡಾಟವನ್ನ ಮೆರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಯನ್ನು ನಡೆಯಬಾರದು, ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಹಿನ್ನೆಲೆಯಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ಗಳನ್ನ ನಿನ್ನೆ ಸಾಯಂಕಾಲ 7 ಗಂಟೆಯಿಂದನೇ ಬಂದ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.